ಎಕ್ಸ್ಪೆಕ್ಟೆಡ್ ಅಂತಂದ್ರೆ ನಿಮ್ಗೆ ಅಂದ್ರೆ ನನಗೆ ಅರ್ಥನೇ ಆಗ್ತಿಲ್ಲ. ಬಿಕಾಸ್ ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದವ್ರನ್ನೆಲ್ಲ ಕರೆದಿದ್ದಾರೆ. ನನ್ನನ್ನು ಕರೆಯೋ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೋಸ್ಕರ ವರ್ಕ್ ಮಾಡ್ತಾ ಇದ್ರಲ್ಲ, ಅಂದ್ರೆ ನಾಟ್ ಈವನ್ ಗರ್ಲ್ಸ್ ಅಂತ ಅಲ್ಲ, ಬಾಯ್ಸ್ಗಳನ್ನೂ ಕರಿತಾ ಇದ್ರು. ಸೊ ಆ ಇದರಲ್ಲಿ ನಾನು ಅನ್ಕೊಂಡಿದ್ದೆ, ಅದರಲ್ಲೂ ಅತಿ ಹೆಚ್ಚು ಈ ಎಲೆಕ್ಷನ್ ಅಲ್ಲಿ ಓಡಾಡಿದ್ದು ನಾನೇ, ಅತಿ ಹೆಚ್ಚು ಓಡಾಡಿದ್ದೀನಿ ಈ ಎಲೆಕ್ಷನಲ್ಲಿ. ತುಂಬ ಜನನೂ ಕೇಳಿದ್ದಾರೆ, ಏನು MP ಕ್ಯಾಂಡಿಡೇಟ್ ಹಂಗೆ ನೀವು ಓಡಾಡಿದ್ದೀರಾ ಅಂತ ಹೇಳಿ. ಅಷ್ಟು ಮಟ್ಟಕ್ಕೆ ಓಡಾಡಿದ್ದೆ. ಸೊ ನನಗದು ಅಂದ್ಕೊಂಡಿದ್ದೆ, ಇಷ್ಟು ಯಾರ್ಯಾರನೋ ಕರೀತಿದ್ದಾರೆ, ನನಗೆ ಬಿಡ್ತಾರ ಇವರು ಅನ್ನೋದು ನನಗೆ ಇತ್ತು ಅಷ್ಟೇ. ಸೊ ಬಟ್ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ನಾನು ಹೇಳುವಾಗ ಅವ್ರಿಗೆ ಈ ಥರ ಏನೋ ರಾಜಕೀಯವಾಗಿರೋದ್ರಿಂದ ನಾನು ಅವ್ರಿಗೆ ಕನೆಕ್ಟೆಡ್ ಅಷ್ಟೇ ಅಂತ ಅನ್ನುವಾಗ ಅವ್ರು ಸುಮ್ಮನಾಗ್ತಾರೆ ಅಂತ. ಬಟ್ ಇದು ಡೇ ಬೈ ಡೇ ನನ್ನನ್ನೇ ಮತ್ತೆ ಕರೀತಿರೋದು ನೋಡಿದ್ರೆ ನನಗೂ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ, ಯಾಕೆ ನಿಮ್ಮನ್ನೇ ಟಾರ್ಗೆಟ್ ಅನ್ನೋದು ನಂಗೆ ಪದೇ ನಂಗೆ ಡೌಟ್ ಬರ್ತಾ ಇರೋದು. ನೀವು ಜನಪ್ರತಿನಿಧಿ ಅಂತೀರಿ, ಪಕ್ಷದಲ್ಲಿ ಓಡಾಡಿದ್ದೀನಿ ಅಂತೀರಿ, ಅವ್ರಿಗೋಸ್ಕರ ಕ್ಯಾಂಪೇನ್ ಮಾಡಿದ್ದೀನಿ ಅಂತೀರಿ. ನೀವೊಬ್ಬರೇ ಅಲ್ಲ ಅಲ್ವಾ? ನೀವೊಬ್ಬರೇ ಅಲ್ಲ ಅಲ್ವಾ? ತುಂಬಾ ಜನ ಓಡಾಡಿದಾರಲ್ವಾ? ಹೌದು, ಅತಿ ಹೆಚ್ಚು ನಾನು ಓಡಾಡಿದ್ದೀನಿ ಅಲ್ಲ ಸರ್. ಅತಿ ಹೆಚ್ಚು ಓಡಾಟ ನಡೆಸಿದ್ದೆ ಆಗಿದ್ರೆ ಇಷ್ಟು ದಿನ ಬೇಕಾಗಿತ್ತ ನಿಮ್ಮನ್ನ ಕರೀದಕ್ಕೆ? ಹೌದು ಸರ್, ನನಗೆ ಇದು ಒಂದು ದೊಡ್ಡ ನನಗೂ ಅನಿಸಿದ್ದು. ಇಷ್ಟು ದಿನಗಳಲ್ಲಿ ಅವ್ರು ನನಗೆ ಕಾಲಲ್ಲಿ ಮಾತಾಡಿದ್ದಾರೆ ಅಂತ ಹೇಳ್ತಿದಾರಲ್ಲ ಅವರು. ಇಷ್ಟು ದಿನ ಅವ್ರಿಗೆ ಗೊತ್ತೇ ಆಗಲಿಲ್ವಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನನಗೇ ಗೊತ್ತಿರೋರನ್ನ ಕರೆದಿದ್ರು. ಸೊ ಆಗ ಕರೆದಿದ್ದಾಗ ಅವ್ರ ಜೊತೆ ಮಾತಾಡಿರೋದು ಉಂಟು. ಅವ್ರನ್ನ ಮಾತಾಡ್ಸಿದ ಮೇಲೆ ಮತ್ತೆ ಒಂದು 10 days ಆದಮೇಲೆ ನನಗೆ ಕರೆದಿದ್ದಾರೆ. ಕರೆದ್ಬಿಟ್ಟು ಅವರು ಇವಾಗ ಬಿಡ್ತಾ ಇಲ್ಲ ನನ್ನನ್ನು, ಒಂದಾದ್ಮೇಲೆ ಒಂದು ಕೇಳ್ತಾ ಇದ್ದಾರೆ ಈ ಥರ. ಸೊ ಐ ಡೋಂಟ್ ನೋ, ನನಗೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದೇ ನನ್ಗೆ ಅನ್ನಿಸ್ತಾ ಇರೋದು. ಕ್ವಶನ್ಗಳು ಕೇಳುವಂಥ ಸಂದರ್ಭದಲ್ಲಿ ಅವರ ಬಿಹೇವಿಯರ್ ಯಾವ ಥರ ಇತ್ತು? ಏನಂದರೆ ನಾನೇನೋ ಅಫೆನ್ಸ್ ಮಾಡಿದ್ದೀನಿ ಅನ್ನೋ ಥರಕ್ಕೆ ಇತ್ತು. ಫಸ್ಟು ಲೈಕ್ ಹೇಗೆ ಅಂತ ಹೇಳಿದ್ರೆ ಅವ್ರು ಕೇಳ್ತಾರೆ, ನೀವು ಈ ಥರ ಎಲ್ಲ ತಾಲೂಕು ಮಟ್ಟದಲ್ಲಿರೋ ಕಾರ್ಯಕ್ರಮಗಳಿಗೆ ಯಾಕೆ ಹೋಗಿದ್ದೀರಾ, ನೀವೇ ಯಾಕೆ ಹೋದ್ರಿ ಅನ್ನೋದು ಅವ್ರ ಕ್ವೆಶನ್. ಸೊ ನಾನು ಹೇಳಿದೆ, ಅದಕ್ಕೆ ನಾನು ಸ್ವಲ್ಪ ಗುರುತಿಸ್ಕೊಂಡಿದ್ದೆ, ಒಂದು ಸ್ವಲ್ಪ ಅಲ್ಲೆಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೆ ಅಂತ. ಅದಕ್ಕೆ ನೀವು ಹೆಂಗೆ 3 ವರ್ಷದಲ್ಲಿ ನೀವು ಅಷ್ಟೊಂದು ಫೇಮಸ್ ಆಗಿಬಿಟ್ರಾ? ಸೊ ಈ ಥರ. ಆಮೇಲೆ ಅವ್ರಿಗೆ ಹೆಂಗೈತೆ ಅಂದರೆ ನಾನೊಬ್ಳು ಈ 3 ವರ್ಷದಲ್ಲಿ ನೀವು ಫೇಮಸ್ ಆಗೋದ್ರ ಅಂತೇಳಿ ಈ ವಿಚಾರ ಏನಕ್ಕೆ ಬಂತಲ್ಲ? ಹೌದು, ಅದೇ ನನಗೇನೋ ಗೊತ್ತಾಗಲಿಲ್ಲ. ನನಗೂ ತುಂಬ ಫ್ರಸ್ಟ್ರೇಷನ್ ಆಗಿದ್ದು ನಿಜ. ಬಿಕಾಸ್ ಅವ್ರ ಮೈಂಡಲ್ಲಿ ಏನಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ನಾವು ಫೇಮಸ್ ಆಗಬಾರ್ದು? ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಜನಗಳು ಗುರುತಿಸ್ತಾರೆ. ಯಾವುದು ತಾಲೂಕು ಡಿಸ್ಟಿಕ್ಕು ಒಳ್ಳೆ ಕೆಲಸಗಳು ಬೇಗ ಜನಗಳಿಗೆ ರೀಚ್ ಆಗುತ್ತೆ. ನಾನು ಅದನ್ನೇ ಮಾಡಿದ್ದೀನಿ ಕೂಡ, ಮುಂಚೆಯಿಂದನೂ ಒಳ್ಳೆ ಕೆಲಸಗಳಿಂದನೇ ನಾನು ರೀಚ್ ಆಗಿದ್ದೆ. ಆಮೇಲೆ ಅವ್ರಿಗೆ ಹೇಗಿದೆ ಅಂದರೆ ಅವರು ಒಂಥರ ಪ್ರವೋಕ್ ಮಾಡ್ತಾ ಇದ್ದಾರೆ ನನಗೆ. ಹೇಗೆ ಅಂತ ಹೇಳಿದ್ರೆ ಅವ್ರು ಏನು MP ಅವ್ರ ಮೇಲೆ ಆಪಾದನೆ ಇದೆ, ಆದರೂ ನಮಗೂ ಅದೇ ಥರ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಥರ ಕೇಳೋ ಥರ ಇತ್ತು ಕ್ವೆಶನ್ಗಳು. ಆಮೇಲೆ ಅದ್ರ ಜೊತೆಗೆ ಇವಾಗ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಗಳಿರ್ಬೋದು, ಅದು ಇವ್ರದ್ದೇನಾ ಅವ್ರದ್ದಾ ಯಾವ ಥರ ಅಂತೇಳಿ ನನಗೆ ಗೊತ್ತಿಲ್ಲ ಸರ್. ಈಗ ನಿಮ್ಮ ಹತ್ರ ಇರೋ ನಂಬರ್ ನಿಮ್ಮದೇನಾ ಅಲ್ವಾ ಅನ್ನೋದು ನನಗೆ ಹೇಗೆ ಗೊತ್ತಿರುತ್ತೆ? MP ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದಾಗ ನನಗೆ ಯಾವ ನಂಬರ್ ಸಿಗುತ್ತೆ ನಾನು ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿರ್ತೀನಿ. ಸೊ ಇವ್ರು ಹೇಳ್ತಾರೆ, ಇಲ್ಲ ನಿಮಗೆ ಗೊತ್ತು, ನೀವು ಇಷ್ಟು ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂದಮೇಲೆ ಅವ್ರದ್ದೇ ಅಂತ ಹೇಳಿ ಬರ್ಸೋ ಥರ ನನ್ನ ಹತ್ರ ಮಾತಾಡ್ತಾರೆ ಅವರು. ಅಂದರೆ ಇದು MP ಇದೆ, ನೀವು ಹಿಂಗೆ ಸೇವ್ ಮಾಡ್ಕೊಂಡಿರ್ಲಿಲ್ವಾ, MP ಅಂತ ಮಾಡ್ಕೊಂಡಿರ್ಲಿಲ್ವಾ ಅನ್ನೋದನ್ನ ಅವರು ಹೇಳ್ತಾರೆ ಆ ಥರ.